ಸರ್, ಈ ಗೆಲುವು ನಮ್ಮ ಗೌರವಾನ್ವಿತ ಸದಸ್ಯರ ಗೆಲುವು. ಯಾಕಂದರೆ ನಮ್ಮ ಹಿಂದಿನ ಆಡಳಿತ ಮಂಡಳಿ ಏನೇನು ಅವ್ಯವಹಾರ ಆಗಿದೆ ಅಂತ ಎಲ್ಲ ಮನಸ್ಸಲ್ಲಿದೆ, ಅವ್ರ ಮನಸ್ಸಿನಲ್ಲಿ. ನಾವು ಅದನ್ನೆಲ್ಲ ಮೀರಿ ಸ್ವಲ್ಪ ನಾವು ಕಾನೂನು ಪರಿವರ್ತನೆ ಮಾಡಿ ನಮ್ಮ ಸಂಘವನ್ನು 35 ಇದ್ದಂಥ NPಯನ್ನು 9ಕ್ಕೆ ತಂದು, ನಂತರ ಅದೇ ಥರ ನಾವು ನಮ್ಮ ಕೆಲವು ಬದಲಾವಣೆ ಮಾಡಿಕೊಂಡು ಸಂಘದ ಅಭಿವೃದ್ಧಿ ಮಾಡಿ 1 ಕೋಟಿ ಲಾಭನೂ ಮಾಡೋದು. ಹಾಗಾಗಿ ಅವ್ರು ಕೊಟ್ಟಿದ್ದಂಥ ಕೆಲವು ಸ್ಥಿರಾಸ್ತಿಗಳ ಸಾಲನ್ನು ಕಷ್ಟಪಟ್ಟು ವಸೂಲಿ ಮಾಡೋದು. ಹಾಗಾಗಿ ಜನನ ಕೈ ಹಿಡಿದು ಈ ಸರಿ ನಾವು ನಮ್ಮ ಎಲ್ಲ ಸಿಂಡಿಕೇಟ್ಗಳು, ಅದು ನಮ್ಮ ಹಿರಿಯರಂಥ ಮುನ್ನಂಜೇಗೌಡರು, ನಮ್ಮ ವೈಸ್ ಪ್ರೆಸಿಡೆಂಟ್ ಗಿರೀಶ್ ಅವರು ಎಲ್ಲ ಭಾಳಷ್ಟು ಸಪೋರ್ಟ್ ಅಂತೂ ಮಾಡಿದ್ದಾರೆ. ಇನ್ನು ಖಂಡಿತ ಈ ಸರಿ ನಾವು ಒಂದು ಹೊಸ ಈ ಬೆಳ್ಳಿ ಹಬ್ಬದ ವರ್ಷ ಇದರೊಳಗಡೆ ಒಂದು ಒಳ್ಳೆ ರಿಸಲ್ಟ್ ಅಂತೂ ನಾವು ಕೊಡ್ತೀವಿ ಸರ್, ಖಂಡಿತ. ಬಂದು ಪ್ಲಸ್ ನಾವು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡೋದಕ್ಕೆ ಈ ರಿಸಲ್ಟ್ ಬಂದಿದೆ. ಈ ಜನಗಳು ಇದನ್ನು ಯಾವುದೇ ಕಾರಣಕ್ಕೂ ನಾವು ಕಳ್ಕೊಳ್ಳಲ್ಲ. ಸಂಸ್ಥೆ ಇನ್ನೂ ಉನ್ನತವಾಗಿ ಬೆಳೆಯುತ್ತೆ. ನಾವೆಲ್ಲರೂ ಅದಕ್ಕೆ ಕಾರಣ ಆಗಿರ್ತೀವಿ, ಕಾರಣಪುತ್ರರಾಗಿದೆ. 2000ರಲ್ಲಿ ಓಪನ್ ಆಗಿರೋ ಸಂಘ ಇದು. ಇಲ್ಲಿವರೆಗೂ ಅಂಥ ಏನು ಏಳುಗಳಂತ ಕೆಟ್ಟದಾಗೇನು ಇಲ್ಲ, ಸೊಸೈಟಿ ಚೆನ್ನಾಗೇ ಇದೆ. ಹಿಂದಿನ ಆಡಳಿತ ಮಂಡಳಿಯ ಕೆಲವು ಸರಿಯಾದ ನೀತಿಯಲ್ಲಿ ಲೋಪದೋಷಗಳಿಂದ ಸ್ವಲ್ಪ ಸಂಸ್ಥೆ ಹಿನ್ನಡೆಗೆ ಹೋಗಿತ್ತು. ಅದನ್ನು ಈಗ ನಾವು ಉನ್ನತಿಯೆಡೆಗೆ ತಗೊಂಡು ಹೋಗ್ತಾ ಇದ್ದೀವಿ. ಇದನ್ನು ಇನ್ನೂ ಜಾಸ್ತಿ, ಈಗ ಒಂದೇ ಟೀಮ್ ಬಂದಿದ್ದೀವಿ, ಎಲ್ಲ ಟೀಮು ಒಟ್ಟಿಗೆ ಕಲೆಕ್ಟಿವ್ ಆಗಿ ಕೆಲಸ ಮಾಡಿ ಸಂಸ್ಥೆನ ಒಂದು ಉನ್ನತಿ ಸ್ಥಿತಿಗೆ ತೊಗೊಂಡೋಗುತ್ತೆ ಅಂತ ಇವತ್ತು ನಾನು ಮಾತು ಕೊಡ್ತಾ ಇದ್ದೀವಿ. ನಾವೆಲ್ಲ ಸೇರಿ ಮಾಡ್ತೀವಿ ಅದನ್ನು. ಸರ್, ಮುಖ್ಯವಾಗಿ ನಮ್ಮ ಏನು ಮಿಲೇನಿಯಂ ಕೋಆಪರೇಟಿವ್ ಸೊಸೈಟಿ ಈ ಡೈರೆಕ್ಟರ್ಗಳಿರ್ಬೋದು ಮತ್ತು ಆಫೀಸ್ ವರ್ಗ ಇರ್ಬೋದು, ಕಚೇರಿ ಸಿಬ್ಬಂದಿಗಳಿರ್ಬೋದು, ಇದೆಲ್ಲ ಒಂದು ಕುಟುಂಬ. ಈ ಕುಟುಂಬದ ಏಳಿಗೆ ಜೊತೆಗೆ ಸದಸ್ಯರ ಏಳಿಗೆ ಮುಖ್ಯ. ಇಲ್ಲಿ ಸದಸ್ಯರಿಗೆ ಅವ್ರಿಗೆ ಸಿಕ್ಕತಕ್ಕಂಥ ಸೌಲಭ್ಯಗಳನ್ನು ಒಳ್ಳೆ ಉತ್ತಮ ರೀತಿಯಾದ ಸೌಲಭ್ಯ ಕೊಡೋದಕ್ಕೆ ನಾವೆಲ್ಲ ಸೇರಿ ಒಟ್ಟಿಗೆ ಶ್ರಮಿಸ್ತೀವಿ. ಅದನ್ನು ನಾವು ಭರವಸೆ ಕೊಡಬಲ್ಲ ಸರ್. ಎಲ್ಲರ ಸಪೋರ್ಟಿಂದ ನಾವು ಗೆದ್ದಿದ್ದೀವಿ, ಸೊ ಅದಕ್ಕೆ ಧನ್ಯವಾದಗಳು ಸರ್. ಡೆಫಿನೆಟ್ಲಿ ಕೊಡ್ತೀವಿ ಸರ್, ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.